ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಕೃಷ್ಣಮೂರ್ತಿ VS, ಮನೋವಿಜ್ಞಾನ ವಿಷಯದ ಸಹಾಯಕ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹೊಳೆನರಸೀಪುರ. ಈ ಇಂದಿನ ವಿಡಿಯೋಸ್ನಲ್ಲಿ ಜೀವಿತಾವಧಿ ಮನೋವಿಜ್ಞಾನದ ಒಂದು ಪ್ರಮುಖ ಹಂತವಾದಂಥ ತಾರುಣ್ಯಾವಧಿ ಅಥವಾ ಕಿಶೋರಾವಸ್ಥೆ ಅಂತ ಏನು ಹೇಳ್ತೀವಿ, ಅದರ ಒಂದು ಸ್ವರೂಪ ಮತ್ತು ಲಕ್ಷಣಗಳು, ತಾರುಣ್ಯಾವಧಿಯಲ್ಲಿ ಉಂಟಾಗ್ತಕ್ಕಂತಹ ಶಾರೀರಿಕ ಮಾರ್ಪಾಡುಗಳು, ಇದೆಲ್ಲದ್ರ ಬಗ್ಗೆಗೂ ಕೂಡ ಮಾತನಾಡಿದ್ದೇನೆ. ಕಂಟಿನ್ಯೂಯೇಷನ್ ಆಫ್ ಆಲ್ the earlier videos. Here I'm going to talk about the psychological impact of physical changes. ತಾರುಣ್ಯಾವಧಿಯಲ್ಲಿ ಉಂಟಾಗ್ತಕ್ಕಂತಹ ಶಾರೀರಿಕ ಮಾರ್ಪಾಡುಗಳೇನಿದೆ, ಈ ಮಾರ್ಪಾಡುಗಳ ಫಲವಾಗಿ ಆಗ್ತಕ್ಕಂಥ ಮಾನಸಿಕ ಬದಲಾವಣೆಗಳು ಅಥವಾ ಮಾನಸಿಕ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗೆಗೆ ಇಲ್ಲಿ ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಏನು ತಾರುಣ್ಯಾವಧಿ ಅಂತ ಏನು ಹೇಳ್ತೀವಿ, ಈ ಅವಧಿಯಲ್ಲಿ ಗಣನೀಯವಾದಂಥ ಶಾರೀರಿಕ ಮಾರ್ಪಾಡುಗಳಾಗ್ತಕ್ಕಂಥದ್ದು. ಶಾರೀರಿಕವಾಗಿ ಬಾಲಕಿಯರಂತಿದ್ದಂತಹ ವ್ಯಕ್ತಿಗಳು ಇಲ್ಲಿ ವಯಸ್ಕರಂತೆ ಕಾಣಲಿಕ್ಕೆ ಬೇಕಾದಂತಹ ಶಾರೀರಿಕ ನೋಟವನ್ನು ಪಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಮಹತ್ತರವಾದ ಶಾರೀರಿಕ ಬದಲಾವಣೆಗಳಾಗ್ತಕ್ಕಂಥದ್ದು, ಅದನ್ನು ಬೆಳವಣಿಗೆಯ ಸ್ಫುರಣ ಅಂತ ಹೇಳ್ಬಿಟ್ಟು ಕರಿತೇವೆ. ಇದರೆಲ್ಲದ್ರ ಬಗ್ಗೆ ಕಳೆದ ವಿಡಿಯೋನಲ್ಲಿ ನಾನು ಮಾತನಾಡಿದ್ದೇನೆ. ಈ ಶಾರೀರಿಕ ಬದಲಾವಣೆಗಳು ಸಂಭವಿಸಿದಾಗ ಅದನ್ನು ಆ ವಯಸ್ಸಿನ ಬಾಲಕ ಮತ್ತು ಬಾಲಕಿಯರು ಯಾವ ರೀತಿ ಪರ್ಸೀವ್ ಮಾಡ್ತಾರೆ, ಅದ್ರ ಫಲವಾಗಿ ಅವರಲ್ಲಿ ಯಾವ ರೀತಿಯ ಒಂದು ಮಾನಸಿಕ ವಿಚಾರಾಂಶಗಳು ಬದಲಾವಣೆಗೊಳಗಾಗ್ತವೆ ಅನ್ನೋದ್ರ ಬಗೆಗೆ ಇಲ್ಲಿ ನೋಡೋಣ. ಇದ್ರ ಬಗೆಗೆ ಕಳೆದ ವಿಡಿಯೋಸ್ನಲ್ಲಿ ತುಂಬಾ ಮಾತನಾಡಿದ್ದೇನೆ. ಸ್ಟ್ಯಾನ್ಲಿ ಹಾಲ್ ಅಂತಕ್ಕಂಥವರು ಮೊದಲ ಬಾರಿಗೆ ಈ ಕಿಶೋರಾವಸ್ಥೆ ಅಥವಾ ಅಡೋಲೆಸೆನ್ಸ್ ಬಗ್ಗೆ ವೈಜ್ಞಾನಿಕವಾದ ವಿವರಣೆಯನ್ನು ನೀಡಿದಂಥವರು. ಸೊ ಈ ವಾಸ್ ದ ಒನ್ ಹೂ ಪಬ್ಲಿಷ್ಡ್ ದ ಸೈಂಟಿಫಿಕ್ ಬುಕ್ ಕಾಲ್ಡ್ ಅಡೋಲೆಸೆನ್ಸ್ ಇನ್ 1904. ಸೊ ಈ ಒಂದು ಪುಸ್ತಕದಲ್ಲಿ ಅವರು ಅಡೋಲೆಸೆನ್ಸ್ನ ಬಿರುಗಾಳಿ ಮತ್ತು ಒತ್ತಡದಾಯಕವಾದಂಥ ಅವಧಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಟ್ ಈಸ್ ಎ ಸ್ಟಾರ್ಮ್ ಆ್ಯಂಡ್ ಸ್ಟ್ರೆಸ್ಫುಲ್ ಏಜ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದೇರ್ ವುಡ್ ಬಿ ಸೆವ್ರಲ್ ರೀಸನ್ಸ್ ಫಾರ್ ದಟ್. ಓಕೆ, ಇದು ಲಾಸ್ಟ್ ವಿಡಿಯೋಸಲ್ಲೆಲ್ಲ ಅದ್ರ ಬಗ್ಗೆ ಮಾತನಾಡಿದ್ದೀವಿ. ಆದಾಗ್ಯೂ ಕೂಡ ಇಲ್ಲಿ ಅವರ ಒಂದು ಸೈಕಾಲಜಿಕಲ್ ಒಂದು ಚೇಂಜಸ್ನ ನಾವು ನೋಡೋದಾದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದ ನೇಚರ್ ಆಫ್ ದಟ್ ಏಜ್ ಇಟ್ ಸೆಲ್ಫ್ ಈಸ್ ಸಚ್ ಎ ವೇ ದಟ್ ದೇರ್ ವಿಲ್ ಬಿ ಸೋ ಮಚ್ ವೇರಿಯೇಷನ್. Variation in the hormones, in the physical changes, and also in their interests, in their responses, like that. There would be so many ways of they understand the changes in that particular age. ಸೊ ಇದೆಲ್ಲದ್ರ ಬಗ್ಗೆ ಮೊದಲು ಬಾರಿಗೆ ವೈಜ್ಞಾನಿಕವಾಗಿ ವಿವರಿಸಿದಂಥವರು ಸ್ಟ್ಯಾನ್ಲಿಯ. ಅದರಲ್ಲಿ ಅದನ್ನು ಈ ವಯೋಮಾನವನ್ನು ಅವರು ಒತ್ತಡದಾಯಕ ಮತ್ತು ಒಂದು ಬಿರುಗಾಳಿಯ ವಯಸ್ಸು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ. ನಮ್ಮ ಲಿಟ್ರೇಚರಲ್ಲಿ ಕೂಡ ನೋಡ್ಬೋದು ನೀವು, ಸಾಹಿತ್ಯದಲ್ಲಿ 16ರ ವಯಸ್ಸು ಹುಚ್ಚುಕೋಡಿಯ ಮನಸ್ಸು ಅಂತ ಹೇಳ್ಬಿಟ್ಟು ಸಾಹಿತ್ಯದಲ್ಲಿ ಅದನ್ನು ಪ್ರತಿನಿಧಿಸಿದ್ದಾರೆ. ವಿಚ್ ಮೀನ್ಸ್ ದಟ್ ದ ನೇಚರ್ ಆಫ್ ದಟ್ ಏಜ್ ಇಟ್ ಸೆಲ್ಫ್ ಈಸ್ ಸಚ್ ಎ ವೇ ದಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಕ್ಸ್ಪೀರಿಯನ್ಸ್ ಸಚ್ ಮೂಡ್ ಫ್ಲಕ್ಚುಯೇಷನ್ಸ್. ಅದೇ ರೀತಿಯಲ್ಲಿ another psychologist, few other psychologists, especially Anna Freud and Erik Erikson, also studied about the nature of adolescence. Anna Freud viewed the psychological disturbance in that particular age, which are associated with the biological and cultural changes. Biological based and culturally universal ಅಂತ ಹೇಳ್ತಾರೆ ಅವರು. ಅಂದರೆ ಏನು ಶಾರೀರಿಕ ಬದಲಾವಣೆಗಳನ್ನು ಅನುಭವಿಸ್ತಾರೆ, ಅದ್ರ ಫಲವಾಗಿ ಆ ವಯಸ್ಸಿನ ಬಾಲಕ ಮತ್ತು ಬಾಲಕಿಯರು ಅನುಭವಿಸ್ತಕ್ಕಂಥ ಈ ಮಾನಸಿಕ ಏರಿಳಿತಗಳೇನಿದೆ, ಮಾನಸಿಕ ತೊಂದರೆಗಳೇನಿದೆ, ಇವು ಮೊದಲನೇದಾಗಿ ಅವರ ಶಾರೀರಿಕ ನೋಟಕ್ಕೆ ಸಂಬಂಧಪಟ್ಟಂಥವುಗಳು. ಬೇರೆಯವರು ಅವ್ರನ್ನ ನೋಡ್ತಕ್ಕಂಥ ಒಂದು ರೀತಿ ಅವರಿಗೆ ಅನುಭವಕ್ಕೆ ಬರುತ್ತಲ್ವ. ಬೇರೆಯವ್ರಿಗೆ ದೇಹದ ಯಾವ ಅಂಗವನ್ನು ನೋಡ್ತಿದ್ದಾರೆ ಮತ್ತು ಯಾವ ರೀತಿ ನೋಡ್ತಿದ್ದಾರೆ, ಮೊದಲು ಯಾವ ರೀತಿ ನೋಡ್ತಿದ್ರು, ಈಗ ಯಾವ ರೀತಿ ನೋಡ್ತಾರೆ, ಬೇರೆಯವರ ನೋಟದ ಆಧಾರಿತವಾಗಿ ಅವ್ರಿಗೇನೋ ಒಂಥರ ಕಸಿವಿಸಿ ಉಂಟಾಗುತ್ತೆ. ಸೊ ಇದು ಒಂದು. ಎರಡನೇದಾಗಿ ಕಲ್ಚರಲಿ ಯೂನಿವರ್ಸಲ್. ಎಲ್ಲ ಸಂಸ್ಕೃತಿನಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇಂಥ ಅನುಭವವನ್ನು ಆ ವಯಸ್ಸಿನ ಬಾಲಕ ಮತ್ತು ಬಾಲಕಿಯರು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಅನ್ನ ಫ್ರಾಯ್ಡ್ರವರು ವಿವರಿಸಿದ್ದಾರೆ. ಅದೇ ರೀತಿಯಲ್ಲಿ ಎರಿಕ್ ಎರಿಕ್ಸನ್ರವರು
ಕಿಶೋರಾವಸ್ಥೆಯ ಒಂದು ಸ್ವರೂಪದ ಬಗೆಗೆ ಮಾತನಾಡುವಾಗ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಅವರು ಫೋಕಸ್ ಮಾಡ್ತಕ್ಕಂಥದ್ದು ಈ ವಯಸ್ಸಿನ ಬಾಲಕ ಮತ್ತು ಬಾಲಕಿಯರು ತಮ್ಮನ್ನು ತಾವು ಯಾವ ರೀತಿ ಗುರುತಿಸ್ಕೊಳ್ತಾರೆ, ಯಾವ ರೀತಿ ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ರೀತಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪಾತ್ರದ ಒಂದು ಸ್ಪಷ್ಟತೆಯನ್ನು ಅವ್ರು ಯಾವ ರೀತಿ ಅನುಭವಿಸ್ತಾರೆ. ನಾನು ಏನು ಹೇಗಿದ್ದೀನಿ, ನನ್ನ ಮನೆಯಲ್ಲಿ ನನ್ನ ಪಾತ್ರ ಏನು, ಜೊತೆಗಾರರೊಂದಿಗೆ ಇದ್ದಾಗ ನನ್ನ ಪಾತ್ರ ಏನು, ಶಾಲೆಯಲ್ಲಿದ್ದಾಗ ನನ್ನ ಪಾತ್ರ ಏನು, ಸಮಾಜದಲ್ಲಿ ನನ್ನ ಪಾತ್ರ ಏನು, ಈ ರೀತಿ ಅವರು ಹಲವಾರು ಪ್ರಶ್ನೆಗಳನ್ನು ತಮಗೆ ತಾವು ಹಾಕ್ಕೊಳ್ಳೋದ್ರಿಂದ ಒಂದಿಷ್ಟು ಅಲ್ಲಿ ಮಾನಸಿಕ ಗೊಂದಲ ಉಂಟಾಗುತ್ತೆ ಅಂತಕ್ಕಂಥದ್ದು ಎರಿಕ್ಸನ್ರವರ ಒಂದು ವಾದ. ಈ ಮೂರೂ ಜನ ಸೈಕಾಲಜಿಸ್ಟ್ಗಳು ಬೇರೆ ಬೇರೆ ಆದಂಥ ಅಭಿಪ್ರಾಯಗಳನ್ನು ಹೊಂದಿದ್ದಾಗ್ಯೂ ಕೂಡ ಒಟ್ಟಾರೆಯಾಗಿ ಅವರ ಒಂದು ವಿಶ್ಲೇಷಣೆಯನ್ನು ನಾವು ಗಮನಿಸೋದಾದರೆ ದಿಸ್ ಏಜ್ ಇಸ್ ಬಿನ್ ಕನ್ಸಿಡರ್ಡ್ ಆ್ಯಸ್ ಎ ಡಿಸ್ಟರ್ಬೆನ್ಸ್ ಆ್ಯಂಡ್ ಸೈಕಾಲಜಿಕಲ್ ಕನ್ಫ್ಯೂಷನ್ಸ್ ಅಂದರೆ ಈ ಎಲ್ಲ ಮೂರು ಜನರ ಒಂದು ಈ ವಯೋಮಾನದ ಸ್ವರೂಪದ ಬಗೆಗಿನ ವಿಶ್ಲೇಷಣೆಯನ್ನು ನಾವು ಗಮನಿಸೋದಾದರೆ ಆಲ್ ದೀಸ್ 3 ಸೈಕಾಲಜಿಸ್ಟ್ ಕನ್ಸಿಡರ್ಡ್ ದಿಸ್ ಏಜ್ ಆಸ್ ಎ ಟೈಮ್ ಆಫ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಸೈಕಾಲಜಿಕಲ್ ಕನ್ಫ್ಯೂಷನ್ಸ್ ಅಂತ. ಈ ಒಂದು ಕನ್ಫ್ಯೂಷನ್ಸು ಮತ್ತು ಡಿಸ್ಟರ್ಬೆನ್ಸಸ್ ಏನಿದೆ ಇದ್ರ ನಡುವೆ ಸಾಮಾನ್ಯವಾಗಿ ಅವರು ಇದಕ್ಕೆಲ್ಲ ಕಾರಣ ಆಗ್ತಕ್ಕಂಥದ್ದು ಮತ್ತು ಈ ಅವರ ಒಂದು ಅನುಭವಗಳು ಮತ್ತು ಅವರ ಒಂದು ಪ್ರತ್ಯಕ್ಷ ಅನುಭವ, ಹೌ ದೇ ಪರ್ಸೀವ್ ದ ಎಕ್ಸ್ಟರ್ನಲ್ ವರ್ಲ್ಡ್ನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಅವರು ಬಹುಮುಖ್ಯವಾಗಿ ಈ ವಯಸ್ಸಿನಲ್ಲಿ ತಮಗಾಗ್ತಕ್ಕಂಥ ಶಾರೀರಿಕ ಮತ್ತು ಮಾನಸಿಕ ಅಂಶಗಳ ಒಂದು ಅನುಭವಗಳ ಫಲವಾಗಿ ಅವರು ಈ ಬಹುತೇಕ ಈ ಗೊಂದಲ, ಕೋಪ ಮತ್ತು ತಿರುಗಿ ಬೀಳೋದು, ಈ ಥರದ ಹಲವಾರು ವರ್ತನೆಗಳನ್ನು ಅವರು ತೋರಿಸ್ತಕ್ಕಂಥದ್ದು. ಈ ಸಮಯದಲ್ಲಿ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೋಲೆಸೆನ್ಸಲ್ಲಿ ನೋಡಿರ್ಬೋದು, ಈ ಸಮಯದಲ್ಲಿ ಈ ವಯೋಮಾನದ ಬಾಲಕ ಮತ್ತು ಬಾಲಕಿಯರು ಪೋಷಕರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಡಿಸ್ಟೆನ್ಸ್ ಇನ್ ದ ಸೆನ್ಸ್ ಅವ್ರ ಜೊತೆ ಜಾಸ್ತಿ ಸಮಯ ಸ್ಪೆಂಡ್ ಮಾಡಲ್ಲ, ಅವ್ರ ಜೊತೆ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಿಲ್ಲ, ಮೊದಲಿದ್ದ ರೀತಿಯಲ್ಲಿ ಅವರು ಪೋಷಕರೊಂದಿಗೆ ಕಾಲ ಕಳೆಯೋದಿಲ್ಲ. ಸೊ ಪೋಷಕರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಈ ಒಂದು ವಯಸ್ಸಿನವರಿಗೆ ಅವರ ಒಂದು ಬೆಂಬಲ ಮತ್ತು ಅವರ ಒಂದು ಬೆಂಬಲದ ಜೊತೆಗೆ ಅವರ ಸಲಹೆ ಸೂಚನೆಗಳು, ಅವರ ಮಾರ್ಗದರ್ಶನ ತುಂಬ ಪ್ರಮುಖವಾಗುತ್ತೆ ಇಲ್ಲಿ. ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ವಾಟ್ ವೆರಿ ಆಫನ್ ದೇ ಪುಷ್ ಪೇರೆಂಟ್ಸ್ ಅವೇ. ದೇ ನೀಡ್ ಸಪೋರ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಟು ಸರ್ವೈವ್ ದಿಸ್ ಸ್ಟೇಜ್ ಆ್ಯಂಡ್ ಎಮರ್ಜ್ ಆಸ್ ಮೆಚ್ಯೂರ್ ಅಡಲ್ಟ್ಸ್. ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ಸಲ್ಲೆಲ್ಲ ನಾನು ಡಿಸ್ಕಸ್ ಹೇಳಿದ್ದೀನಿ. ಈಗ ಅವರು ಇತ್ತ ಬಾಲಕ ಬಾಲಕಿಯರು ಅಲ್ಲ, ಅತ್ತ ವಯಸ್ಕರು ಅಲ್ಲ, ಅಂತಹ ಪರಿಸ್ಥಿತಿಲಿರ್ತಾರೆ. ಹಾಗಾಗಿ ಅವ್ರುಗಳಲ್ಲಿ ಗೊಂದಲಗಳು ಜಾಸ್ತಿ, ಅಸ್ಪಷ್ಟತೆ ಜಾಸ್ತಿ. ಹಾಗಾಗಿ ಅವ್ರಿಗೆ ಒಂದು ಹೆಚ್ಚಿನ ಮಟ್ಟದ ಒಂದು ಬೆಂಬಲ ಬೇಕಾಗುತ್ತೆ. ಆ ಬೆಂಬಲವನ್ನು ಅವರು ಪೋಷಕರಿಂದ ಮತ್ತು ಬೇರೆಯವರಿಂದ ನಿರೀಕ್ಷೆ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವರು when they are striving for their independent nature, so that avoids them to openly ask the assistance or guidance, help from others. But we need to understand the nature of that age, and we need to extend, especially parents and teachers and that the elders in the family need to extend the support to identify themselves and become responsible adults. That's very important thing here. ಸೊ ಇಲ್ಲಿ ಈ ಬಹುಮುಖ್ಯವಾಗಿ ನನಗೆ ಹೇಳಿದಂತೆ ಮಾನಸಿಕ ಅಂಶಗಳು ಹೆಚ್ಚು ಪ್ರಭಾವಿತ ಆಗ್ತಕ್ಕಂಥದ್ದು ಈ ವಯಸ್ಸಿನಲ್ಲಿ ಕಂಡುಬರ್ತಕ್ಕಂತಹ ಹರೆಯದ ಲಕ್ಷಣಗಳೇನಿದೆ, ಎಸ್ಪೆಷಲಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಇದಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಸಾಕಷ್ಟು ಮಾನಸಿಕ ಅಂಶಗಳನ್ನು ಅನುಭವಿಸ್ತಾರೆ. ಈ ಮಾನಸಿಕ ಅಂಶಗಳನ್ನು ಅನುಭವಿಸ್ತಕ್ಕಂಥದ್ದು ಎಲ್ಲರೂ ಒಂದೇ ಮಟ್ಟದಲ್ಲಿ ಒಂದೇ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅಂತ ಹೇಳಲಿಕ್ಕಾಗೋದಿಲ್ಲ. ಅವರ ಒಂದು ಹಿನ್ನೆಲೆ, ಅವರ ಒಂದು ಕೌಟುಂಬಿಕ ಹಿನ್ನೆಲೆ ಮತ್ತು ಅವರ ಒಂದು ಸಾಂಸ್ಕೃತಿಕ ಒಂದು ನಡೆ ಅಥವಾ ಸಾಂಸ್ಕೃತಿಕ ನೋಟ ಏನಿದೆ, ಅದು ಎಸ್ಪೆಷಲಿ ಈ ಪ್ಯೂಬರ್ಟಿ ಅಥವಾ ಅಡೋಲೆಸೆನ್ಸ್ನ ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಸೊ ಹಾಗಾಗಿ ಸಂಸ್ಕೃತಿ ಆ ಒಂದು ವಯೋಮಾನದವ್ರನ್ನ ಯಾವ ರೀತಿ ಕಾಣುತ್ತೆ, ಮತ್ತು ಕುಟುಂಬದ ಹಿನ್ನೆಲೆ ಯಾವ ರೀತಿ ಇದೆ, ಮತ್ತು ಕುಟುಂಬದ ವರ್ಗದವರು ಯಾವ ರೀತಿ ಬೆಂಬಲವನ್ನು ಅವರಿಗೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅನ್ನೋದರ ಆಧಾರಿತವಾಗಿ ಅವರ ಒಂದು ಪ್ರತಿಕ್ರಿಯೆ, ಮಾನಸಿಕ ಪ್ರತಿಕ್ರಿಯೆ, ಈ ಶಾರೀರಿಕ ಬದಲಾವಣೆಗಳಿಗೆ ಮಾನಸಿಕ ಪ್ರತಿಕ್ರಿಯೆ ನಿರ್ಧಾರ ಆಗ್ತಕ್ಕಂಥದ್ದು. ಎಸ್ಪೆಷಲಿ ಯಾರಿಗೆ ಈ ಒಂದು ಶಾರೀರಿಕ ಬದಲಾವಣೆಗಳ ಪೂರ್ವ ಜ್ಞಾನ ಇರುತ್ತೋ,
those who had the prior knowledge about the menarche and spermarche and all, ಅವರು ಸಾಮಾನ್ಯವಾಗಿ ಅದಕ್ಕೆ ಚೆನ್ನಾಗಿ ಕೋಪಪ್ ಆಗ್ತಾರೆ, ಅಂದರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ. ವೆರಾಸ್ ದ ಪೀಪಲ್ ಹೂ have no advanced information, usually they feel that the changes are shocking and disturbing. ಇಲ್ಲಿ in many researchers have shown that girls who have no advanced information, they reported that the physiological changes which they are undergoing seems to be shocking and disturbing for them. So like that. ಆಮೇಲೆ ಇಲ್ಲಿ ಇನ್ 1950s ಒಂದು ಸರ್ವೆನಲ್ಲಿ ತೋರಿಸಿರೋ ಪ್ರಕಾರವಾಗಿ ಸರ್ವೆ ಶೋಡ್ ದಟ್ 50% ರಿಸೀವ್ಡ್ ನೋ ಪ್ರಯರ್ ವಾರ್ನಿಂಗ್ ಆ್ಯಂಡ್ ದೋಸ್ ಹೂ ಡಿಡ್ ಮೆನಿ ವರ್ ಗಿವನ್ ನೆಗೆಟಿವ್ ಮೆಸೇಜಸ್ ಅಬೌಟ್ ದ ಫಿಸಿಕಲ್ ಚೇಂಜಸ್ ಆರ್ ದಟ್ ದ ಪ್ಯೂಬರ್ಟಲ್ ಚೇಂಜಸ್. ಅಂದರೆ ಮೋರ್ ದೆನ್ ಇನ್ 1950s ಈಗ ಒಂದಿಷ್ಟು ಬದಲಾವಣೆಗಳಾಗಿರ್ಬೋದು, ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ, ಬಿಕಾಸ್ ಆಫ್ ದ ಇಂಟರ್ನೆಟ್, ಬಿಕಾಸ್ ಆಫ್ ದ ಈಸಿ ಅವೈಲಬಿಲಿಟಿ ಆಫ್ ಇನ್ಫಾರ್ಮೇಷನ್. People may get the information very easily, but in that time almost 50% of the people who have no prior information, they reported that negative response towards the physiological changes or pubertal changes. From this we can understand very clearly that the people who have no prior information, all of a sudden they start experiencing those changes, means obviously that would be more disturbing for them. ಯಾರಿಗೆ ಮಾಹಿತಿ ಚೆನ್ನಾಗಿರುತ್ತೋ ಇದ್ರ ಬಗ್ಗೆ ಹೇಗಾಗುತ್ತೆ ಇದು ಸಹಜವಾಗಿ ಆಗ್ತಕ್ಕಂಥ ಬದಲಾವಣೆಗಳೇನು ಅನ್ನೋದ್ರ ಬಗೆಗೆ ಮಾಹಿತಿ ಇರುತ್ತೋ ಅಂಥವರು ಇದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಮತ್ತು ಅದನ್ನು ಒಪ್ಕೊಡ್ತಾರೆ ಕೂಡ. ಸೊ ಇಲ್ಲಿ ಗರ್ಲ್ಸ್ ಅಷ್ಟೇ ಅಲ್ಲ, ಬಾಯ್ಸ್ ಕೂಡ ಅವರ ಒಂದು ಶಾರೀರಿಕ ಬದಲಾವಣೆಗಳಿಗೆ ತೋರ್ತಕ್ಕಂಥ ಒಂದು ರಿಯಾಕ್ಷನ್ಸ್ ಏನಿದೆ, ರೆಸ್ಪಾನ್ಸಸ್ ಏನಿದೆ, ಅದು ಗರ್ಲ್ಸ್ ಥರನೇ ಮಿಕ್ಸ್ಡ್ ಫೀಲಿಂಗ್ಸ್ನ ಹೊಂದಿದೆ. ಮಿಕ್ಸ್ಡ್ ಫೀಲಿಂಗ್ಸ್ ಅಂತಂದರೆ ಕೆಲವರು ಯಾರಿಗೆ ಮಾಹಿತಿ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೋ ಅವರಿಗೆ ಅದು ಒಂಥರ ಗೊತ್ತಿರೋ ವಿಚಾರ ಆದ್ದರಿಂದ ಅದನ್ನು ಚೆನ್ನಾಗಿ ನಿಭಾಯಿಸ್ಬೋದು ಅನ್ನೋದ್ರ ಬಗ್ಗೆ, ಮತ್ತು ಅದ್ರ ಬಗ್ಗೆ ಒಂದು ಧನಾತ್ಮಕ ಧೋರಣೆಯನ್ನು ತೋರ್ತಾರೆ. ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ವೋ ಅವರು ಒಂದು ನಕಾರಾತ್ಮಕ ಧೋರಣೆಯನ್ನು ಹೊಂದತಕ್ಕಂಥದ್ದು, ಮತ್ತು ಅದೊಂದು ಅಡ್ಡಿ ಆತಂಕ ಅನ್ನೋ ರೀತಿಯಲ್ಲಿ ಪರಿಚಯ ಮಾಡ್ತಕ್ಕಂಥದ್ದು. ಎಸ್ಪೆಷಲಿ ಈ ಒಂದು ಇದರಲ್ಲಿ ಬಾಯ್ಸ್ ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಪಡ್ಕೊಂಡಿರ್ತಾರೆ. ಯಾಕೆಂತಂದರೆ ಇನ್ ಎ ಸ್ಟಡಿ ಶೋನ್ ದ್ಯಾಟ್ ಯೂಶ್ವಲಿ ದೇ ಗೆಟ್ ದ ಇನ್ಫಾರ್ಮೇಷನ್ ಫ್ರಮ್ ರೀಡಿಂಗ್ ಮೆಟೀರಿಯಲ್ಸ್ ಆರ್ ವೆಬ್ಸೈಟ್ಸ್. ಈಗ ಕೆಲವೊಂದು ವೆಬ್ಸೈಟ್ಸ್ನಲ್ಲಿ ನೋಡೋದು ಅಥವಾ ಮೆಟೀರಿಯಲ್ಸ್ ಓದೋದು, ಓಪನ್ ಆಗಿ ಅವರು ಒಂದಿಷ್ಟು ಎಕ್ಸ್ಪೋಸ್ ಆಗೋದ್ರಿಂದ ಅವ್ರಿಗೆ ಒಂದಿಷ್ಟು ಅದ್ರ ಬಗ್ಗೆ ಮಾಹಿತಿ ಹೆಚ್ಚಿಗೆ ಸಿಗುತ್ತೆ ಮತ್ತು ಅದ್ರ ಬಗ್ಗೆ ಒಂದು ಪೂರ್ವ ಜ್ಞಾನವನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ವೆರಸ್ ಇತ್ತೀಚೆಗೆ ಬಾಲಕಿಯರು ಕೂಡ ಆ ಮಾಹಿತಿಯನ್ನು ಆ್ಯಕ್ಸಸ್ ಆಗ್ತಿದ್ದಾರೆ, ಆದರೂ ಕೂಡ ಒಂದಿಷ್ಟು ಅವರಲ್ಲಿ ಮುಜುಗರ ಮತ್ತು ಒಂದಿಷ್ಟು ಈ ಸೆಕ್ಷುವಲ್ ಚೇಂಜಸ್ ಬಗ್ಗೆ ಓಪನ್ ಅಪ್ ಆಗಿ ಮಾತನಾಡ್ತಲೇ ಇರೋದ್ರಿಂದ ಅವರಿಗೆ ಅದ್ರ ಬಗೆಗೆ ಹೆಚ್ಚಿನ ಮಾಹಿತಿ ಸಿಗದಲೇ ಇರತಕ್ಕಂಥದ್ದು. ಈಗ ಸ್ವಲ್ಪ ದಿನಗಳಿಂದ ಸೆಕ್ಸ್ ಎಜುಕೇಷನ್ ಬಗ್ಗೆ ಚರ್ಚೆ ನಡೀತಿರೋದ್ರ ಬಗೆಗೆ ನಿಮಗೆ ಗೊತ್ತಿರಬೇಕು. ಸೊ ದೇ ಮಸ್ಟ್ ಬಿ ನೋಯಿಂಗ್ ವಾಟ್ ಎಕ್ಸಾಕ್ಟ್ಲಿ ದೇ ಅಂಡರ್ಗೋ. ಇದೆಲ್ಲದನ್ನು ಕೂಡ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಏನು ಸೈಕಾಲಜಿಕಲ್ ಡಿಸ್ಟರ್ಬೆನ್ಸಸ್ನ ಅವಾಯ್ಡ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ವೆರಾಸ್ ಬಾಯ್ಸ್ ಗೆಟ್ ಲೆಸ್ ಸೋಷಿಯಲ್ ಸಪೋರ್ಟ್ ದ್ಯಾನ್ ಗರ್ಲ್ಸ್ ಫಾರ್ ಫಿಸಿಕಲ್ ಚೇಂಜಸ್ ಆಫ್ ಪ್ಯೂಬರ್ಟಿ. ಏಕೆಂತಂದರೆ ಈ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳು ಅದರಲ್ಲಿ ತಳಕಾಕೊಂಡಿರೋದ್ರಿಂದ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮೈನರಿದಾಗ ಅಥವಾ ಋತುಮತಿಯಾದಾಗ ತಾಯಿಯಿಂದ ಅಥವಾ ಮನೆಯವರಿಂದ ಸಿಗ್ತಕ್ಕಂಥ ಸಪೋರ್ಟ್ ಅದು ಮುಜುಗರದ ಸಂಗತಿ ಆದರೂ ಕೂಡ ಆ ಸಂದರ್ಭದಲ್ಲಿ ಬಾಲಕಿಗೆ ಸಿಗ್ತಕ್ಕಂತಹ ಬೆಂಬಲ ಏನಿದೆ ಅದು ಅವರಿಗೆ ಒಂದಷ್ಟು ಪೂರಕವಾಗಿ ಕೆಲಸ ಮಾಡುತ್ತೆ. ಆದರೆ ಗಂಡು ಮಕ್ಕಳಿಗೆ ಆ ರೀತಿ ಒಂದು ಅವಕಾಶಗಳು ಸಿಗದಲೇ ಇರೋದ್ರಿಂದ ಯೂಶ್ವಲಿ ಅವರು ಒಂದಿಷ್ಟು ಸಪೋರ್ಟ್ ಸಿಗೋದಿಲ್ಲ. ಬಟ್ ಸಮ್ ದೇ ಗೆಟ್ ಟು ನೋ ದ ಇನ್ಫಾರ್ಮೇಷನ್ ಆ್ಯಂಡ್ ದೇ ವಿಲ್ ಕೋಪ್ ಅಪ್. And many of the boys and girls of this age have shown that if they discuss about this with the health professionals ಇರ್ಬೋದು ಅಥವಾ ಪೇರೆಂಟ್ಸ್ ಜೊತೆ ಇರ್ಬೋದು, that helps them to handle these issues very effectively. ಅಂದರೆ ಈಗ ಅದ್ರ ಬಗೆಗೆ ಮಾತನಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಇದ್ದಾಗ ಅವರು ಇದನ್ನು ಚೆನ್ನಾಗಿ ನಿಭಾಯಿಸಬಲ್ಲರು ಅನ್ನೋದ್ರ ಬಗೆಗೆ ಸಾಕಷ್ಟು ಅಧ್ಯಯನಗಳು ತೋರಿಸ್ಕೊಟ್ಟಿದೆ. ಆ್ಯಂಡ್ ಈ ಒಂದು ಇದರಲ್ಲಿ ನನ್ನ ಲಾಸ್ಟ್ ವೀಡಿಯೋಸ್ ಎಲ್ಲನೂ ಕೂಡ ಹೇಳಿದ್ದೀನಿ. ಮೆಚುರೇಷನ್ ಏನಿದೆ, ಸೆಕ್ಷುವಲ್ ಮೆಚುರೇಷನ್ನು, ಇದರಲ್ಲಿ ವೇರಿಯೇಷನ್ಸ್ ಇದೆ. ಅಂದರೆ ಕೆಲವರು ಬೇಗ ಮೆಚ್ಯೂರ್ಡ್ ಆಗ್ತಾರೆ, ಕೆಲವರು ತಡವಾಗಿ ಮೆಚ್ಯೂರ್ಡ್ ಆಗ್ತಾರೆ.
ಈ ವೇರಿಯೇಷನ್ಸ್ ಇರೋದ್ರಿಂದ ಏನು ಅದರಲ್ಲಿ ಅರ್ಲಿ ಮೆಚೂರ್ಡ್ ಬಾಯ್ಸು ಮತ್ತು ಅರ್ಲಿ ಮೆಚೂರ್ಡ್ ಗರ್ಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸು ಬೇರೆ ಆಗ್ತವೆ. ಆ್ಯಂಡ್ ದೇರ್ ರೆಸ್ಪಾನ್ಸ್, ದ ವೇ ದೇ ಪರ್ಸೀವ್ ದಟ್ ದ ಚೇಂಜಸ್ ದಟ್ ಡಿಟರ್ಮೈನ್ಸ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ದೇರ್ ಪರ್ಸ್ನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ಬಾಯ್ಸಲ್ಲಿ ಸಾಮಾನ್ಯವಾಗಿ ತುಂಬ ಆ ವಯಸ್ಸಿನಲ್ಲಿ ತುಂಬ ವೇರಿಯೇಷನ್ಸು, ಫಿಸಿಕಲ್ ಚೇಂಜಸ್ ಆಗೋದ್ರಿಂದ, ಶಾರೀರಿಕ ಬದಲಾವಣೆಗಳು ತುಂಬ ವೇರಿಯಾಗಿ ಆಗೋದ್ರಿಂದ ಯೂಶ್ವಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಇದೊಂದು ಕೆಲವರಿಗೆ ಹೆಮ್ಮೆಯ ವಿಚಾರ, ಕೆಲವರಿಗೆ ಮುಜುಗರದ ವಿಚಾರ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಯಾರಿಗೆ ಹೆಮ್ಮೆಯ ವಿಚಾರ, ಯಾರಿಗೆ ಮುಜುಗರದ ವಿಚಾರ ಆಗುತ್ತೆ ಅಂತಂದರೆ, those who get early maturation, they tend to be have leadership qualities and dominating characteristic, influencing trend, influencing trait, like that. Early maturing boys tend to be physically strong. ಅವ್ರು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಕೂಡ ಎತ್ತರ ಮತ್ತು ದೈಹಿಕವಾಗಿ ಸದೃಢರಾಗಿರ್ತಾರೆ, ಮತ್ತು ಅಥ್ಲೆಟಿಕ್ ಬಾಡಿ ಟೈಪ್ನ ಹೊಂದಿರ್ತಾರೆ ಅವರು. Not only the body structure, even the characteristics also they seems to be differ. Many studies have shown that early matured boys would become more influential and also possess leadership qualities. ಅವರು ಬೇರೆಯವ್ರನ್ನ ಸುಲಭವಾಗಿ ಪ್ರಭಾವಿಸ್ತಕ್ಕಂಥ ಮತ್ತು ನಾಯಕತ್ವ ಗುಣಗಳನ್ನು ಹೊಂದತಕ್ಕಂತಹ ಲಕ್ಷಣಗಳನ್ನು ಹೆಚ್ಚಿಗೆ ಹೊಂದಿರ್ತಾರೆ ಅಂತಕ್ಕಂಥದ್ದು. ಆ್ಯಂಡ್ ದೀಸ್ ಪೀಪಲ್ ವುಡ್ ಬಿಕಮ್ ಮೋರ್ ಪಾಪ್ಯುಲರ್ ದ್ಯಾನ್ ದಟ್ ದ ಲೇಟ್ ಮೆಚೂರ್ಡ್ ಬಾಯ್ಸ್. ಸೊ ಅಲ್ಲಿ ಅರ್ಲಿ ಮೆಚೂರ್ಡ್ ಬಾಯ್ಸು ಬೇರೆಯವ್ರ ಮೇಲೆ ಹೆಚ್ಚಿಗೆ ಪ್ರಭಾವವನ್ನು ಬೀರೋದ್ರಿಂದ ಸಾಮಾನ್ಯವಾಗಿ ಅವರು ಹೆಚ್ಚು ಅವರ ಒಂದು ವಯೋಮಾನದವರಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದುತ್ತಾರೆ. Some studies have shown that though they have that some positive aspects, positive response to the early maturation, some studies have shown that they are more prone to have that substance abuse and early sexual activities. ಅವರು ಸಾಮಾನ್ಯವಾಗಿ ದೇ ಆರ್ ಅಟ್ ಗ್ರೇಟರ್ ರಿಸ್ಕ್ ಫಾರ್ ಸಬ್ಸ್ಟಾನ್ಸ್ ಅಬ್ಯೂಸ್ ಆ್ಯಂಡ್ ಅರ್ಲಿ ಸೆಕ್ಷುವಲ್ ಆ್ಯಕ್ಟಿವಿಟೀಸ್. ಯಾಕೆಂದರೆ ಅವರು ಅರ್ಲಿ ಮೆಚೂರ್ಡ್ ಬಾಯ್ಸ್ ಆರ್ ಟೆನ್ ಟು ಹ್ಯಾವ್ ಸಚ್ ರಿಸ್ಕ್ಸ್. ಏಕೆಂತಂದರೆ ಅವರು ಸಾಮಾನ್ಯವಾಗಿ ಬೇರೆ ವಯೋಮಾನದವರಿಗಿಂತ ಹೆಚ್ಚಿಗೆ ಒಂದು ಪ್ರಭಾವಶಾಲಿಯಾಗಿ ಕಾಣಿಸ್ತಾರೆ, ಮತ್ತು ಅವರಿಗೆ ಬೇರೆಯವರು ಆಕರ್ಷಿತರಾಗ್ತಕ್ಕಂಥದ್ದು ಇದೆಲ್ಲನೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಆಕರ್ಷಣೆಗಳಿಗೆ ಒಳಗಾಗಿ ಅವರು ಆ ವಯೋಮಾನದಲ್ಲಿ ಸುಲಭವಾಗಿ ಮದ್ದು ವ್ಯಸನಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಸೆಕ್ಷುವಲ್ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದನ್ನು ಕೂಡ ಕಾಣ್ಬೋದಾಗಿದೆ. Whereas this is opposite in girls. Whereas early matured girls seems to be embraced, and they tend to experience more anxiety, depression, and also some eating disorders like that, and because of their bodily changes, they undergo some what you call teasing or bullying or sexual harassment, such kind of things. So that early matured girls usually tend to be very dependence and moody, like that and all. There are so many reasons, because the way the society looks at girls is such a way that when physical changes takes place in their body, that irritates the perception of the changes. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಹೆಣ್ಮಕ್ಳು ತುಂಬ ಕಾನ್ಷಿಯಸ್ ಆಗ್ತಾರೆ, ತಮ್ಮ ಬಾಡಿಲಿ ಆಗ್ತಕ್ಕಂಥ ಚೇಂಜಸ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗ್ತಾರೆ. ಸಮ್ಟೈಮ್ಸ್ ದೇ ಫೀಲ್ ದಟ್ ಎಂಬರೇಸಿಂಗ್ ದಟ್ ಚೇಂಜಸ್. ಅದರಿಂದಾಗಿ ಅರ್ಲಿ ಮೆಚೂರ್ಡ್ ಗರ್ಲ್ಸು ಯೂಶ್ವಲಾಗಿ ಹೆಚ್ಚಿಗೆ ಒಂದು ಖಿನ್ನತೆ, ಉದ್ವಿಗ್ನತೆ ಮತ್ತು ಸಬ್ಸ್ಟಾನ್ಸ್ ಯೂಸ್ ಇರ್ಬೋದು, ಆಲ್ಕೋಹಾಲ್ ಅಥವಾ ಅದರ್ ಡ್ರಗ್ ಅಬ್ಯೂಸಸ್ ಇರ್ಬೋದು, ಅಥವಾ ಈಟಿಂಗ್ ಡಿಸಾರ್ಡರ್ಸ್, ಕೆಲವು ಆಹಾರದ ತಾರುಮಾರುಗಳನ್ನು ಹೊಂದತಕ್ಕಂಥದ್ದು, ಇಂತಹ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ. Whereas late matured girls, many researchers have shown that late matured girls seems to be very influential, independent in nature, have positive self body image, positive self image, like that and all. Whereas early matured girls tend, because of so many reasons, the way they respond to the physical changes influence on these characteristics. So some other psychological responses to the physical changes are especially bodily dissatisfaction and low self-esteem, especially self-esteem.
because the girls are more conscious about their body structure. And especially during puberty, they struggle a lot to meet the expectations of the society. How the society expects the girls, no, like thin and fair like that and all. No, in that concern, they try a lot, okay, to become like that. During puberty, teenagers struggle with wanting to be accepted and with trying to fit in the with peers. ಅವ್ರ ಜೊತೆಯಲ್ಲಿ ಬೇರೆಯವರು ಹೇಗೆ ಕಾಣ್ತಾರೆ, ಚೆನ್ನಾಗಿ ಕಾಣೋರನ್ನ ಹೇಗೆ ನೋಡ್ತಾರೆ ಅನ್ನೋದ್ರ ಆಧಾರಿತವಾಗಿ ಅವರು ಯೂಶ್ವಲಿ ದೇ ಥಿಂಕ್ ಎ ಲಾಟ್ ಅಬೌಟ್ ದ ಅಪಿಯರೆನ್ಸ್, ಅವ್ರು ಯಾವ ರೀತಿ ಕಾಣ್ತಾರೆ ಅಂತಕ್ಕಂಥದ್ದು. Usually, as their bodies begin to change, they may feel different and become self-conscious about these changes. ಅವರು ಸಾಮಾನ್ಯವಾಗಿ ಬಾಡಿನಲ್ಲಿ ಅವರ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಅವರು ಅನುಭವಿಸೋದ್ರಿಂದ ಅವರು ದೇ ವಿಲ್ ಬಿಕಮ್ ಮೋರ್ ಸೆಲ್ಫ್ ಕಾನ್ಷಿಯಸ್. ನಾನು ಹೇಗೆ ಕಾಣ್ತಾ ಇದ್ದೀನಿ ಬೇರೆಯವ್ರಿಗೆ, ನಾನು ಹೇಗಿದ್ದೀನಿ ಅಂತಕ್ಕಂಥದ್ದು. ಯೂಶ್ವಲಿ ಅವರು ತುಂಬ ಈಗಾಗಲೇ ಹೇಳಿದಂತೆ ಸಮಾಜದಲ್ಲಿ ಹೆಣ್ಮಕ್ಳು ಅಂತಂದರೆ ತುಂಬ ಬೆಳ್ಳಗಿರಬೇಕು, ತುಂಬ ತೆಳ್ಳಗಿರಬೇಕು, ಅವರು ಬಾಡಿ ಸ್ಟ್ರಕ್ಚರ್ ಈ ರೀತಿ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅವರ ಅರಿವಿನಲ್ಲಿರೋದ್ರಿಂದ ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ ಅವರು ವೆಯ್ಟ್ ಕಡಿಮೆ ತೆಳ್ಳಗಿರಬೇಕು, ಆಮೇಲೆ ಆ ಥರದಲ್ಲಿ ಯೋಚನೆ ಮಾಡ್ತಾರೆ. ವೆರಸ್ ಗಂಡು ಮಕ್ಕಳು, ನಿಮಗೆ ಗೊತ್ತಲ್ಲ ಗಂಡು ಮಕ್ಕಳು ಅಂದರೆ ಯಾವ ರೀತಿ ಇರಬೇಕು ಅಂತಂದರೆ ಅವ್ರು ತುಂಬ ಮಸಲ್ಸ್ನ ಹೊಂದಿ ಲೈಕ್ ಹೀರೋ ಥರ ಇರಬೇಕು ಅಂತ, ಸದೃಢವಾಗಿರಬೇಕು ಅಂತ, ತುಂಬ ದಪ್ಪ ಆಗೋದು ಅಂತಲ್ಲ, ಸದೃಢವಾಗಿರಬೇಕು ಅಂತ, ಲೈಕ್ ಮಾಸ್ನ ಹೊಂದಬೇಕು ಅಂತಕ್ಕಂಥದ್ದು ಬಾಯ್ಸ್ನ ಒಂದು ಬಯಕೆ ಆಗಿರುತ್ತೆ. ಸಾಮಾನ್ಯವಾಗಿ ಮೆನಿ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ದ ಪೀಪಲ್ ಹೂ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ದೇರ್ ಬಾಡಿ ಇಮೇಜ್ ದಟ್ ಟೆನ್ಸ್ ಟು ರೆಡ್ಯೂಸ್ ದ ಸೆಲ್ಫ್ ಇಮೇಜ್, ಸೆಲ್ಫ್ ಎಸ್ಟೀಮ್ ಟು. ಯಾರು ಅತಿ ಹೆಚ್ಚು ತಮ್ಮ ದೇಹ ನೋಟದ ಬಗೆಗೆ ಕಾಳಜಿ ವಹಿಸ್ತಾರೋ ಅವರ ಒಂದು ಸ್ವಪ್ರತ್ಯಯ ಅಥವಾ ಸ್ವಪ್ರತಿಮೆ ಏನಿದೆ ಅದು ಕಡಿಮೆ ಆಗುತ್ತೆ. ಅವ್ರು ಹೆಚ್ಚು ಕಾಳಜಿ ವಹಿಸಿದಷ್ಟು ನಾನು ದಪ್ಪ ಆಗ್ತಿದ್ದೀನಿ, ನಾನು ಚೆನ್ನಾಗಿ ಕಾಣ್ತಿಲ್ಲ, ನಾನು ಬೇರೆಯವ್ರನ್ನ ಆಕರ್ಷಿಸ್ತಿಲ್ಲ ಅಥವಾ ಬೇರೆಯವ್ರ ಥರ ಇಲ್ಲ, ಈ ರೀತಿ ಅವರು ಹೆಚ್ಚಿಗೆ ಯೋಚನೆ ಮಾಡೋದ್ರಿಂದ ಅವರು ತಮ್ಮ ಬಗೆಗೆ ತಾವು ಹೊಂದತಕ್ಕಂತಹ ಅನಿಸಿಕೆಗಳೇನಿದೆ, ಭಾವನೆಗಳೇನಿದೆ ಅದು ಡಿಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ ದಟ್ ಸೆನ್ಸ್ ಬಾಡಿ ಇಮೇಜ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಇದೆಯಲ್ವ, ಈ ಒಂದು ವಯಸ್ಸಿನಲ್ಲಿ ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ. ಎರಡನೇದಾಗಿ ಅನದರ್ ಸೈಕಾಲಜಿಕಲ್ ರೆಸ್ಪಾನ್ಸ್ ಟು ದ ಫಿಸಿಕಲ್ ಚೇಂಜಸ್ ಆರ್ ಮೂಡ್ ಸ್ವಿಂಗ್ಸ್. ನಾನು ಆಲ್ರೆಡಿ ಕಳೆದ ವಿಡಿಯೋನೆಲ್ಲ ಹೇಳಿದ್ದೀನಿ. ಸಾಮಾನ್ಯವಾಗಿ ಇವರು ಒಂದು ಟೈಮಲ್ಲಿ ಇದ್ದಂತೆ ಇನ್ನೊಂದು ಟೈಮಲ್ಲಿ ಇರೋದಿಲ್ಲ. ಈಗ ತಕ್ಷಣದಲ್ಲಿ ಫ್ರೆಂಡ್ಸ್ ಜೊತೆ ಇರಬೇಕು ಅಂತಂದರೆ ಫ್ರೆಂಡ್ಸ್ ಜೊತೆ ಇದ್ದಾಗ ಏಕಾಂಗಿ ಆಗಿರಬೇಕು ಅನಿಸುತ್ತೆ, ಏಕಾಂಗಿ ಆಗಿದ್ದಾಗ ಅವರು ಫ್ರೆಂಡ್ಸ್ ಜೊತೆ ಇರಬೇಕು ಅನಿಸುತ್ತೆ, ಮನೇಲಿದ್ದರೆ ಹೊರಗೆ ಹೋಗಬೇಕು, ಹೊರಗಿದ್ದರೆ ಮನೇಲಿರಬೇಕು, ಕೂತ್ರೆ ನಿಂತ್ಕೋಬೇಕು, ನಿಂತರೆ ಕೂರಬೇಕು, ಆ ರೀತಿ ಯೂಶ್ವಲಿ ಒಂದು ಕನ್ಸಿಸ್ಟೆನ್ಸಿ ಮೂಡ್ಸ್ ಆಗಲಿ ಫೀಲಿಂಗ್ಸ್ ಆಗಲಿ ಇವರುಗಳಲ್ಲಿ ಇರೋದಿಲ್ಲ. ಯೂಶ್ವಲಿ ಆ ಒಂದು ಡ್ರಾಸ್ಟಿಕ್ ಮೂಡ್ ಸ್ವಿಂಗ್ಸ್ ಇವರಲ್ಲಿ ಆಗುತ್ತೆ. ಅಂದರೆ ತುಂಬ ಭಾವನೆಗಳಲ್ಲಿ ಏರಿಳಿತಗಳು ಆಗ್ತಕ್ಕಂಥದ್ದು. ಸುಲಭವಾಗಿ ಸಂತೋಷ ಅನುಭವಿಸ್ತಾರೆ, ಸುಲಭವಾಗಿ ಕೋಪವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಏ ದುಃಖ, ಈ ಥರದ ಸಾಕಷ್ಟು ಭಾವನೆಗಳನ್ನು ಇವರು ಅನುಭವಿಸ್ತಾರೆ. ಯೂಶ್ವಲಿ ಈ ಒಂದು ಏಜ್ ರಿಲೇಟೆಡ್ ಆಗಿ ಅಥವಾ ಈ ಏಜಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಫಲವಾಗಿ ತುಂಬಾ ಅನುಭವಿಸ್ತಕ್ಕಂತಹ ಕೆಲವು ಭಾವನೆಗಳು ಅಂತಂದರೆ ಎಸ್ಪೆಷಲಿ ಎಕ್ಸೈಟ್ಮೆಂಟ್, ತುಂಬ ಎಕ್ಸೈಟ್ ಆಗೋದು, ಕೋಪ, ಉದ್ವಿಗ್ನತೆ, ಖಿನ್ನತೆ, ಇಂಥ ಸಾಕಷ್ಟು ಅವರ ಮಾನಸಿಕ ಅಂಶಗಳಲ್ಲಿ ಏರಿಳಿತಗಳನ್ನು ಇವರು ಅನುಭವಿಸ್ತಾರೆ. Many studies have shown that, especially among females, it's a time of great emotional turmoil and distress for females. ಈ ಟೈಮ್ ಬಹುತೇಕ ಬೇರೆ ಜೀವಿತಾವಧಿಗೆ ಹೋಲಿಕೆ ಮಾಡಿದ್ರೆ ಈ ಟೈಮಲ್ಲಿ ಅವರು ಹೆಚ್ಚು ಒಂದು ಡಿಸ್ಟರ್ಬೆನ್ಸಸ್ನ ಅನುಭವಿಸ್ತಾರೆ ಅಂತ ಸಂಶೋಧನೆಗಳು ಹೇಳುತ್ತೆ. ಅಂದರೆ ತುಂಬಾ ಅವರ ಭಾವನೆಗಳು ತುಂಬ ಏರಿಳಿತಕ್ಕೊಳಗಾಗುತ್ತೆ. ಅದಕ್ಕೆ ಹಾರ್ಮೋನಲ್ ಚೇಂಜಸ್ ಕೂಡ ಕಾರಣ ಆಗುತ್ತೆ. ಆಮೇಲೆ ಅವರ ಆಸಕ್ತಿಗಳು ಸ್ಪಷ್ಟತೆ ಇಲ್ಲದಲೇ ಇರೋದರಿಂದ, ಅವರ ಸಾಮರ್ಥ್ಯಗಳ ಬಗ್ಗೆ ಸ್ಪಷ್ಟತೆ ಇರೋದರಿಂದ ಅವ್ರಿಗೆ ಸಾಮಾನ್ಯವಾಗಿ ಅಂಥ ಅನುಭವಗಳಾಗೋದು ಸಹಜ. ಆ್ಯಂಡ್ ದೆನ್ ಅನದರ್ ಇಂಪಾರ್ಟೆಂಟ್ ಸೈಕಾಲಜಿಕಲ್ ರೆಸ್ಪಾನ್ಸ್ ಟು ದ ಫಿಸಿಕಲ್ ಚೇಂಜಸ್ ಆರ್ ಅಸರ್ಟಿಂಗ್ ಇಂಡಿಪೆಂಡೆನ್ಸ್. ಇದರಿಂದಾಗಿ ಏನಾಗುತ್ತೆ, ಅವರು ಸಾಮಾನ್ಯವಾಗಿ ಈ ಒಂದು ವಯಸ್ಸಿನಲ್ಲಿ ಅವರು ಸ್ವಾಯತ್ತತೆಯನ್ನು ಅನುಭವಿಸಬೇಕು, ಸ್ವತಂತ್ರತೆಯನ್ನು ಅನುಭವಿಸಬೇಕು ಅಂತ ಬಯಸ್ತಾರೆ. ಅದ್ರ ಫಲವಾಗಿ ಏನು ಮಾಡ್ತಾರೆ ಅಂತಂದರೆ ಅವರು ನಾನು ದೊಡ್ಡವರಾಗಬೇಕು, ಅಂದರೆ ವಯಸ್ಕರಾಗಬೇಕು ಅನ್ನೋ ಒಂದು ಹಂಬಲದಲ್ಲಿ ಅಥವಾ ವಯಸ್ಕರಾಗುವ ಅನಿವಾರ್ಯತೆಯಲ್ಲಿ ಅವರು ಒಂದಿಷ್ಟು ವಿಚಾರಗಳಲ್ಲಿ ತಂದೆ ತಾಯಿಯ ಜೊತೆ, ಪೋಷಕರ ಜೊತೆ
ಏನೋ ವಾಗ್ವಾದವನ್ನು ಮಾಡ್ತಕ್ಕಂಥದ್ದು, ಘರ್ಷಣೆಗಳನ್ನು ಹೊಂದತಕ್ಕಂಥದ್ದು, ಸಮ್ಟೈಮ್ಸ್ ಅನ್‌ಹೆಲ್ದಿ ಬಿಹೇವಿಯರ್ಸು, ಮುನಿಸ್ಕೊಳ್ಳೋದು, ಏನೋ ಹಠ ಮಾಡೋದು, ಸಮ್ಟೈಮ್ಸ್ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು, ಆ ರೀತಿ ಸಾಕಷ್ಟು ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸಾಮಾನ್ಯವಾಗಿ ಅವರು ತಂದೆ ತಾಯಿಗಳ ಹಿಡಿತದಿಂದ ಹೊರಗೆ ಹೋಗಬೇಕು ಅಂತ ಬಯಸ್ತಾರೆ. ಈಗ ಮಕ್ಕಳ ಅವಧಿಯಲ್ಲಿ ಏನಾಗ್ತಿತ್ತು ಅಂದರೆ ತಂದೆ ತಾಯಿಗಳು, ಟೀಚರ್ಸು ಅವ್ರನ್ನ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡಿ ಕಂಟ್ರೋಲ್ ಮಾಡ್ತಿದ್ರು. ಬಟ್ ಈ ವಯಸ್ಸಿನಲ್ಲಿ ಅವರಿಂದ ಏನೋ ದೂರ ಇರಬೇಕು ಅಥವಾ ಅವರ ಒಂದು ಏನೋ ಕಂಟ್ರೋಲಿಂದ ಹೊರಗುಳಿಬೇಕು ಅಂತ ಬಯಸ್ತಾರೆ. ಅವರ ಒಂದು ವೈಯಕ್ತಿಕತೆ ಮೇಲೆ ಹೆಚ್ಚಿನ ಗಮನವನ್ನು ವಹಿಸ್ತಾರೆ. ಅದ್ರ ಫಲವಾಗಿ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ರೆಬೆಲ್ಸ್ ಅಂತ ಅನಿಸುತ್ತೆ. ಅವರು ತುಂಬ ಹಿಂದಕ್ಕೆ ತಿರುಗಿ ಮಾತನಾಡ್ತಾರೆ, ಹೇಳಿದ್ದನ್ನು ಕೇಳೋದಿಲ್ಲ, ಏನೋ ಸರಿಯಾದ ಟೈಮಿಗೆ ಮನೆಗೆ ಬರೋದಿಲ್ಲ, ಸರಿಯಾದ ಟೈಮಿಗೆ ಊಟ ಮಾಡೋದಿಲ್ಲ, ಅಥವಾ ಹೇಳಿದಂತೆ ಕೇಳಲ್ಲ. ಈ ರೀತಿ ಸಾಕಷ್ಟು ಕಂಪ್ಲೇಂಟ್ಸ್ನ ನೀವು ಪೇರೆಂಟ್ಸ್ ಕಡೆಯಿಂದ ನೋಡ್ಬೋದಾಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದೇ ಸ್ಟ್ರೈವ್ ಫಾರ್ ಹ್ಯಾವಿಂಗ್ ದ ಇಂಡಿಪೆಂಡೆಂಟ್ ನೇಚರ್. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅನದರ್ ಇಂಪಾರ್ಟೆಂಟ್ ಸೈಕಾಲಜಿಕಲ್ ರೆಸ್ಪಾನ್ಸ್ ಟು ಫಿಸಿಕಲ್ ಚೇಂಜಸ್ ಆರ್ ಸೆಕ್ಷುವಲ್ ಅವೇಕನಿಂಗ್. ಸೆಕ್ಷುವಲ್ ಅವೇಕನಿಂಗು ಇಲ್ಲಿ ಈ ಒಂದು ವಯಸ್ಸಿನಲ್ಲಿ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸು ಏನು ಸೆಕ್ಷುವಲ್ ಮೆಚುರೇಷನ್, ಅಟೈನ್ಮೆಂಟ್ ಆಫ್ ಸೆಕ್ಷುವಲ್ ಮೆಚುರೇಷನ್ ಆಗುತ್ತೋ, ಪ್ಯುಬರ್ಟಿ ಅಂತ ಏನು ಹೇಳ್ತೀವಿ, ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಅವ್ರದ್ದು ಸೆಕ್ಷುವಲ್ ಡ್ರೈವು ಅಥವಾ ಸೆಕ್ಷುವಲ್ ಡಿಸೈರ್ ಆ್ಯಕ್ಟಿವೇಟ್ ಆಗುತ್ತೆ. ಅವರ ಒಂದು ಲೈಂಗಿಕ ಬಯಕೆ ವಿರುದ್ಧ ಲಿಂಗದವರೊಂದಿಗೆ ಆಕರ್ಷಣೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದರ ಫಲವಾಗಿ ಏನಾಗುತ್ತೆ ಅಂತಂದ್ರೆ ಈ ಸೆಕ್ಷುವಲ್ ಅರೌಸಲ್ಲು ವಿರುದ್ಧ ಲಿಂಗದವ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ತಪ್ಪು ಮಾಹಿತಿಗೆ ಅದು ಎಡೆ ಮಾಡಿಕೊಡ್ಬೋದು. ಆಮೇಲೆ ಈ ಟೈಮಲ್ಲಿ ಅದರ ಫಲವಾಗಿ ಅವರು ಸಮ್ಟೈಮ್ಸ್ ರಾಂಗ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು, ಅಥವಾ ಸಮ್ಟೈಮ್ಸ್ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ವಯಸ್ಸಿನಲ್ಲಿ ಅವರು ಏನೋ ದೇ ಟ್ರೈ ಟು ಬಿಕಮ್ ಜೆಂಡರ್ ಸ್ಪೆಸಿಫಿಕ್ ಏನೋ ಪರ್ಸನ್ಸ್, ಲೈಕ್ ಹೆಣ್ಮಕ್ಳು ಥರ, ಗಂಡು ಮಕ್ಕಳು ಥರನೇ ಇರಬೇಕು ಅಂತ, ಮತ್ತು ಅಂತಹ ಆ್ಯಕ್ಟಿವಿಟೀಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ದಟ್ ಸೆಕ್ಷುವಲ್ ಕ್ಯೂರಿಯಾಸಿಟಿ ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅವರ ಒಂದು ಸಹಜ ಬಯಕೆಗಳು ಮತ್ತು ಆ ಕುತೂಹಲ ತಮಗೆ ತಾವು ಮುಜುಗರವನ್ನು ಉಂಟು ಮಾಡುತ್ತೆ, ತುಂಬ ಗೊಂದಲವನ್ನು ಉಂಟು ಮಾಡುತ್ತೆ. ಸರಿ, ನಾವು ತಪ್ಪು ಮಾಡಬಾರ್ದು ಈ ಥರ. ಅದರಿಂದ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಫ್ರೆಂಡ್ಸು, ಫ್ಯಾಮಿಲಿ, ದೊಡ್ಡವರಿಂದ ಅವರು ದೂರ ಉಳಿದ್ಬಿಡ್ತಾರೆ. ಸೊ ಇದೆಲ್ಲದನ್ನು ಕೂಡ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಸೆಕ್ಷುವಲ್ ಅವೇಕನಿಂಗ್. ಆ್ಯಂಡ್ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಫ್ ಫಿಸಿಕಲ್ ಚೇಂಜಸ್ ಆರ್ ದ ಫಿಸಿಕಲ್ ಅಟ್ರಾಕ್ಟಿವ್ನೆಸ್. ಫಿಸಿಕಲ್ ಅಟ್ರಾಕ್ಟಿವ್ನೆಸ್ ಯೂಶ್ವಲಿ ಸಾಮಾನ್ಯವಾಗಿ ಈಗ ಹುಡುಗ ಮತ್ತು ಹುಡುಗಿ ವಿರುದ್ಧ ಲಿಂಗದವರನ್ನು ಯಾವ ರೀತಿ ಆಕರ್ಷಿಸ್ತಾರೆ, ಹೌ ದೇ ಅಟ್ರಾಕ್ಟ್ ಅದರ್ಸ್, ಹೌ ದೇ ಬೀನ್ ಅಟ್ರಾಕ್ಟೆಡ್ ಬೈ ಅಪೋಸಿಟ್ ಜೆಂಡರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಫೀಮೇಲ್ ಇಮೇಜ್ ಯೂಶ್ವಲಿ ದೇ ಟ್ರೈ ಟು ಬಿಕಮ್ ಗರ್ಲಿಶ್ ಶೇಪ್ ಅಂದರೆ ಹೆಣ್ಮಗು ಹೇಗಿರಬೇಕು ಆ ರೀತಿ ಇರಬೇಕು ಅನ್ನೋ ಥರದಲ್ಲಿ ಅವ್ರು ಹೆಚ್ಚಿಗೆ ಬಯಸ್ತಾರೆ. ಬಿಕಾಸ್ ಅದು ವಿರುದ್ಧ ಲಿಂಗದವ್ರನ್ನ ಹೆಚ್ಚು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಅರ್ಲಿ ಮೆಚ್ಯೂರ್ಡ್ ಬಾಯ್ಸ್ ಏನಿದೆ ಅವ್ರು ಸಾಮಾನ್ಯವಾಗಿ ಅವರ ಒಂದು ಕೆಲವೊಂದು ಮಾನಕಗಳು ಲೈಕ್ ಸದೃಢವಾಗಿರಬೇಕು, ಹೀರೋಯಿಸಮ್ ಥರ ಇರಬೇಕು, ಆ ಥರದ ಒಂದು ಇದು ಈ ಪ್ರಿಫರೆನ್ಸಸ್ಗೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆ್ಯಂಡ್ ದೆನ್ ಫಿಸಿಕಲ್ ಅಪಿಯರೆನ್ಸ್ ಏನಿದೆ ಯೂಶ್ವಲಿ ಈ ಅರ್ಲಿ ಮೆಚೂರ್ಡ್ ಬಾಯ್ಸ್ ಫಿಸಿಕಲ್ ಮೆಚುರೇಷನ್ ಏನಿದೆ ದಟ್ ಫಿಟ್ಸ್ ಎ ಲಾಟ್, ವೆರಸ್ ಯೂಶ್ವಲಿ ಅರ್ಲಿ ಮೆಚೂರ್ಡ್ ಬಾಯ್ಸ್ ಒಂದು ಫಿಸಿಕಲ್ ನೇಚರ್ ಏನಿದೆ ಅದು ಹೆಚ್ಚು ಆಕರ್ಷಿತವಾಗಿರುತ್ತೆ. ವೆರಸ್ ಲೇಟ್ ಮೆಚೂರ್ಡ್ ಗರ್ಲ್ಸ್ನ ಫಿಸಿಕಲ್ ನೇಚರ್ ಏನಿದೆ ಅದು ಹೆಚ್ಚು ಆಪೋಸಿಟ್ ಜೆಂಡರ್ ಅಥವಾ ಬಾಯ್ಸಿಂದ ಅಟ್ರಾಕ್ಟಿವ್ ಆಗಿರುತ್ತೆ. ಅಂದರೆ ಈ ಒಂದು ಅವರ ಒಂದು ನಿರೀಕ್ಷೆ ಇದೆಯಲ್ವ, ಆಪೋಸಿಟ್ ಜೆಂಡರ್ ಅವರು ಯಾವ ಒಂದು ರೀತಿಯ ದೇಹ ನೋಟವನ್ನು ಹೆಚ್ಚು ಆಸಕ್ತಿ ಪಡ್ತಾರೆ ಅಂತಕ್ಕಂಥದ್ದು, ಅದು ಸಾಮಾನ್ಯವಾಗಿ ಅವರ ಒಂದು ಮಾನಸಿಕ ಮತ್ತು ಅವರ ನಿರೀಕ್ಷೆಗಳು ಪ್ರತ್ಯಕ್ಷ ಅನುಭವವನ್ನು ಪ್ರಭಾವಿಸುತ್ತೆ ಅಂತಕ್ಕಂಥದ್ದು. ಈ ಬಾಡಿ ಇಮೇಜ್ ಏನಿದೆ ಅಂದರೆ ನಾನು ಹೇಗೆ ಕಾಣ್ತಾ ಇದ್ದೀನಿ, ನಾನು ಹೇಗಿದ್ದೀನಿ ಅಂತಕ್ಕಂಥ ಒಂದು ಭಾವನೆ ಏನಿದೆ ಯೂಶ್ವಲಿ ಅದು ಅವರ ಒಂದು ಸ್ವಪ್ರತೆ ಮತ್ತು ಸ್ವಪ್ರತಿಮೆ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಒಂದು ವಯಸ್ಸಿನಲ್ಲಿ ಬಾಲಕ ಮತ್ತು ಬಾಲಕಿಯರು ತುಂಬ ಚೆನ್ನಾಗಿ ಕಾಣಲಿಕ್ಕೆ
ವಿರುದ್ಧ ಲಿಂಗದವರನ್ನು ಆಕರ್ಷಿಸಲಿಕ್ಕೆ ಅವ್ರು ಯಾವ ರೀತಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ಬಹುತೇಕ ಆಸಕ್ತಿಯನ್ನು ಹೊಂದಿರ್ತಾರೆ. ಸೊ ಇದೆಲ್ಲದರ ಫಲವಾಗಿ ಅವರು ಸಾಮಾನ್ಯವಾಗಿ ಬಹುತೇಕ ಸಮಯ ಅವರ ಒಂದು ಮಾನಸಿಕ ವಿಚಾರಗಳು ಈ ವಿಚಾರಗಳ ಆಧಾರಿತವಾಗಿರೋದ್ರಿಂದ ಸಾಕಷ್ಟು ಮಾನಸಿಕ ಏರಿಳಿತಗಳನ್ನು ಅನುಭವಿಸ್ತಾರೆ. ಸೊ ದಟ್ ಈ ವಿಡಿಯೋನಲ್ಲಿ ನಾವು ಈ ಸೈಕಾಲಜಿಕಲ್ ರೆಸ್ಪಾನ್ಸ್ ಏನಿದೆ, ಅಂದರೆ ಈ ವಯಸ್ಸಿನಲ್ಲಿ ಆಗ್ತಕ್ಕಂತಹ ಶಾರೀರಿಕ ಬದಲಾವಣೆಗಳಿಗೆ ಉಂಟಾಗ್ತಕ್ಕಂತಹ ಮಾನಸಿಕ ಪ್ರತಿಕ್ರಿಯೆಗಳನ್ನು ಇಲ್ಲಿ ಮಾತನಾಡಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ಸೈಕಾಲಜಿಸ್ಟ್ ಯಾವ ರೀತಿ ಈ ಒಂದು ವಯೋಮಾನದವರ ಒಂದು ಮಾನಸಿಕ ವಿಚಾರಗಳನ್ನು ಸ್ಟಡಿ ಮಾಡಿದ್ದಾರೆ, ಮತ್ತು ಇಂಡಿವಿಜುವಲ್ ಡಿಫ್ರೆನ್ಸಸ್ ಯಾವ ರೀತಿ ಇದೆ, ಆ್ಯಂಡ್ ಸೆಲ್ಫ್ ಎಸ್ಟೀಮು ಯಾವ ರೀತಿ ಇನ್ಫ್ಲುಯೆನ್ಸ್ ಆಗುತ್ತೆ, ಮತ್ತು ಮೂಡ್ ಸ್ವಿಂಗ್ಸ್ ಯಾವ ರೀತಿ ಬದಲಾಗುತ್ತೆ, ಮತ್ತು ಇಂಡಿಪೆಂಡೆಂಟ್ ನೇಚರ್ ಅಸರ್ಟ್ ಮಾಡೋದ್ರಿಂದ ಯಾವ ರೀತಿ ಅವರೊಂದು ಸೈಕಾಲಜಿಕಲ್ ರೆಸ್ಪಾನ್ಸಸ್ ಚೇಂಜ್ ಆಗುತ್ತೆ, ಆ್ಯಂಡ್ ದೆನ್ ಸೆಕ್ಷುವಲ್ ಅವೇಕನಿಂಗ್ ಯಾವ ರೀತಿ ಅವರ ಸೈಕಾಲಜಿಕಲ್ ರೆಸ್ಪಾನ್ಸಸ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ, ಆ್ಯಂಡ್ ದೆನ್ ದ ರೋಲ್ ಆಫ್ ಫಿಸಿಕಲ್ ಅಟ್ರಾಕ್ಟಿವ್ನೆಸ್ ಇನ್ ದ ಸೈಕಾಲಜಿಕಲ್ ಇಂಪ್ಯಾಕ್ಟ್. These are the things I spoke in this video. ಕಂಟಿನ್ಯೂಯೇಷನ್ ಈ ಮುಂದಿನ ಭಾಗದ ಸಾಕಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾತನಾಡ್ತೇನೆ. ಎಲ್ರಿಗೂ ಧನ್ಯವಾದಗಳು.